ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಮ್ಮ ನೈಕಾರ ಮನೆಗೆ ಬಂದಿದ್ದೀನಿ. ಇಲ್ಲಿ ಸೀರೆ ರೆಡಿ ಆಗಿದೆ. ಈ ಸೀರೆ ಫೋಲ್ಡ್ ಮಾಡೋದು ಮತ್ತು ಈ ಸೀರೆ ನೀವು ಆಲ್ರೆಡಿ ನೋಡಿದ್ದೀರಿ ನಮ್ಮ ಯೂಟ್ಯೂಬಲ್ಲಿ. ಈ ಸೀರೆ ಹೆಂಗೆ ಮಗ್ದಲ್ಲಿ ರೆಡಿ ಆಗಿದೆ, ಇದನ್ನು ಫೋಲ್ಡ್ ಮಾಡಿಬಿಟ್ಟು ಈ ಸೀರೆ ತಯಾರು ಮಾಡೋ ನೈಕಾರ ತುಂಬ ಎಕ್ಸ್ಪೀರಿಯನ್ಸ್ ಇರೋ ಮನುಷ್ಯ. ಈ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋ ಮನುಷ್ಯ ನಮ್ಮ ಹತ್ರ ಕೆಲಸ ಮಾಡ್ತಾರೆ ಅನ್ನೋದೇ ನಮಗೊಂಥರ ಖುಷಿ. ಅವರು ಹೆಂಗೆ ಸೀರೆ ಕಟ್ ಮಾಡ್ತಾರೆ ಅನ್ನೋದನ್ನ ನಾನು ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ನಿಮಗೆ. ನೋಡಿ, ಈಗ ಸೀರೆ ಕಟ್ ಮಾಡ್ತಾ ಇದ್ದಾರೆ. ಈ ಸೀರೆ ನೀವು ನೋಡಿದ್ದೀರಿ ನಮ್ಮ ಹತ್ರ, ಲಂಗಾವಣಿ ಸೀರೆ ಇದು. ನೋಡಿ ಯಾವ ಥರ ಇದೆ ಅಂತಂದರೆ, ನೋಡಿ ಅಲ್ಲಿ ಸೀರೆ ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು. ನೋಡಿ, ಇದು ಸೀರೆ ಲಂಗಾವಣಿ ಸೀರೆ. ಆಮೇಲೆ ಚೆಕ್ಸ್ ಬರುತ್ತಲ್ಲ, ಸೀರೆ ತೋರಿಸ್ತೀನಿ ನಿಮಗೆ. ಫೋಲ್ಡ್ ಮಾಡಿ ನಾನು ತೋರಿಸೋವಂಥ ಕೆಲಸ ಮಾಡ್ತೀನಿ. ಬಾರ್ಡ್ರ್ ಜರಿ ಬಂದಿರೋದು. ನೋಡಿ, ಇವ್ರ ಮನೆಯಲ್ಲಿ ಸಣ್ಣ ಮನೆಯಲ್ಲೇ ಈ ಮಗ್ಗಗಳು ನಾವು ನಮ್ಮ ಹತ್ರ ಕೆಲಸ ಮಾಡೋರೆಲ್ಲ ಅವ್ರ ಮನೆಗಳಲ್ಲಿ ನೋಡಿ ಇಷ್ಟೇ ಜಾಗ ಇರೋದು. ನೈಕಾರರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ದಯವಿಟ್ಟು ನೈಕಾರನ್ನ ನೀವು ಉಳಿಸ್ಬೇಕಂತಂದರೆ ನೀವು ನಮ್ಮ ಹತ್ರ ನೈಕಾರ ಹತ್ರ ಸೀರೆಗಳನ್ನ ಖರೀದಿ ಮಾಡಿದ್ರೆ ನೈಕಾರ ಉಳಿತಾರೆ. ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ ಪ್ಲೀಸ್, ನಮ್ಮ ನೈಕಾರ್ಗೋಸ್ಕರ. ನೋಡಿ, ಇಲ್ಲಿ ನಿಮಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಲಂಗಾವಣಿ ಸೀರೆನಲ್ಲಿ ಲಾಸ್ಟ್ ಟೈಮ್ ನಾವು ಮಾಡಿರೋದ್ರಲ್ಲಿ ಬರೀ ಚೆಕ್ಸ್ ಮಾತ್ರ ಇತ್ತು. ಈ ಸರಿ ಇದರಲ್ಲಿ ಕಸ್ಟಮರ್ ಹೇಳಿದ್ರು ನಮಗೆ ಬುಟ್ಟ ಕೊಡಿ ಸರ್ ನೀವು ಇದರಲ್ಲಿ ಅಂತ. ಚೆಕ್ಸ್ ಬೇಡ, ನಮಗೆ ಬುಟ್ಟ ಒಂದು ಬೇಕು ಅಂತ. ಹತ್ರ ನೋಡಿ, ಅಬ್ಸರ್ವ್ ಮಾಡಿ ನೋಡಿ ನೀವು. ಲಾಸ್ಟ್ ಟೈಮ್ ನಾವು ಸೀರೆ ತೋರಿಸಿರೋದ್ರಲ್ಲಿ ನಿಮಗೆ ನಮ್ಮ ವಿಡಿಯೋದಲ್ಲಿ ಹಿಂದ್ಗಡೆ ನೋಡ್ಬೋದು ನೀವು ಬೇಕಾದ್ರೆ. ಅದರಲ್ಲಿ ನಿಮಗೆ ಈ ಚೆಕ್ಸ್ ಇದೆ, ಈ ಬುಟ್ಟ ಇಲ್ಲ. ಈ ಸರಿ ಯಾರೋ ಇನ್ನೊಬ್ರು ಹೇಳಿದ್ರು ಸರ್ ಈ ಸೀರೆಯಲ್ಲಿ ನಮ್ಗೆ ಬುಟ್ಟ ಇರಲಿ, ಇದರಲ್ಲಿ ಚೆಕ್ಸ್ ಬೇಡ ನಮಗೆ, ಈ ಲೈನ್ಸ್ ಹಂಗೆ ಬಿಟ್ಬಿಡಿ ನೀವು ಅಂತ. ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ, ಈ ಚೆಕ್ಸ್ ಮಾಡಿಲ್ಲ, ಇದನ್ನು ಇಲ್ಲಿ ಬುಟ್ಟ ಮಾಡಿದ್ದೀವಿ. ಬಾರ್ಡ್ರಿಗೆ 1 ಗ್ರಾಮ್ ಗೋಲ್ಡ್ ಜರಿ ಕೊಟ್ಟಿದ್ದೀವಿ. ಈ ಬಾರ್ಡ್ರ್ ಎಷ್ಟು ನೀಟಾಗಿದೆ ನೀವು ನೋಡ್ಬೋದು. ಇಲ್ಲಿ ನೋಡಿ, ಇದಾದಮೇಲೆ ಇನ್ನು ಸ್ವಲ್ಪ ನೋಡ್ತಾ ಹೋಗಿ. ಇದು ನೋಡಿ, ಈ ಸೀರೆ ನಿಮಗೆ ಲಂಗಾವಣಿ ಥರ ಹೆಂಗೆ ಕಾಣುತ್ತೆ ಅನ್ನೋದಕ್ಕೆ ನೋಡಿ. ನಿಮಗೆ ಇಲ್ಲಿ ರಿವರ್ಸಲ್ಲಿ ನೋಡಿದ್ರೆ ನಿಮಗೆ ನೋಡಿ, ಇಲ್ಲಿ ಕೂಡ ಇದೆಲ್ಲ ಚಾಲ್ ಬಂದಿದೆ. ಎಷ್ಟು ಅಚ್ಚುಕಟ್ಟಾಗಿ ಕಾಂಟ್ರಾಸ್ಟ್ ಕೊಟ್ಟು ಬಂದಿದೆ ಅಂತಂದರೆ, ಈ ಥರ 3 ಶೆಟಿಲ್ ರೂಮ್ಸಲ್ಲಿ ಈ ಕಾಂಟ್ರಾಸ್ಟ್ ಎಲ್ಲ ಬಂದಿದೆ ಅಲ್ವಾ. ಇದನ್ನೆಲ್ಲ ಮಾಡೋದಿದೆಯಲ್ಲ ತುಂಬ ಕಷ್ಟದ ಕೆಲಸ. ಭಾಳಷ್ಟು ಜನ ನಿಮಗೆ ವೀವಿಂಗ್ ಮಾಡ್ಬೇಕಾದ್ರೆ ಈ ಥರ ಸೀರೆ ನೈಯೋರಿಲ್ಲ, ಈಗ ಈ ಥರ ಕಡಿಮೆ ನೈಯೋರಿದ್ದಾರೆ ಅಂತಾರೆ. ನಮ್ಮಲ್ಲಿ ಮಾತ್ರ ಕೆಲಸ ಮಾಡೋದ್ರಲ್ಲಿ 90% ನಾವು ಈ ಥರ ಸೀರೆನೇ ತಯಾರು ಮಾಡಿಸ್ತೀವಿ. ನೀವು ಅಬ್ಸರ್ವ್ ಮಾಡಿ, ಬುಟ್ಟಾಸ್ ಎಲ್ಲ ನೋಡಿ. ಲಾಸ್ಟ್ ಟೈಮ್ ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದಾಗ ಕಲರ್ ಬುಟ್ಟಾಸ್ ಎಲ್ಲ ಮಾಡಿದ್ವಿ. ಈ ಸರಿ ಓನ್ಲಿ ಜರಿನಲ್ಲಿ ಮಾಡಿದ್ದೀವಿ. ಕಸ್ಟಮರ್ ಯಾವ ರೀತಿ ನಮ್ಗೆ ಆರ್ಡರ್ ಕೊಟ್ಟಿದ್ದಾರೋ ಆ ರೀತಿ ನಾವು ಮಾಡ್ತಾ ಹೋಗಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಪಲ್ಲು ಅಲ್ಲಿ ಬಂದಿರೋ ಚಾಲೆಲ್ಲ ಇಲ್ಲಿದೆ. ಎಷ್ಟು ಅಚ್ಚುಕಟ್ಟಾಗಿ ಸೀರೆ ಮಾಡಿದ್ದಾರೆ ಅಂತಂದರೆ, ಈ ಸೀರೆ ನಿಮಗೆ ಲಂಗಾವಣಿ ಥರ ಕಾಣುತ್ತೆ ಸೀರೆ. ನಾನು ಲಾಸ್ಟ್ ಟೈಮ್ ಕೂಡ ನಿಮಗೆ ಪೂರ್ತಿ ಮಾಹಿತಿ ಕೊಟ್ಟಿದ್ದೆ ನಿಮಗೆ ವಿಡಿಯೋದಲ್ಲಿ. ಅಷ್ಟು ನೀಟಾಗಿ ಸೀರೆ ತಯಾರಾಗಿರುತ್ತೆ. ಎಷ್ಟು ಸಲ ನೋಡಿ, ಬಾರ್ಡ್ರು ಕಾಂಟ್ರಾಸ್ಟ್ ಇದೆ ಅಲ್ವಾ. ಇದು ಬೇರೆ ಮಾಡಿರೋ ಕೆಲಸ ಇದೆಯಲ್ಲ, ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋ ನೈಕಾರ ಹತ್ರ ನಾವು ಕೆಲಸ ಮಾಡಿಸ್ತೀವಿ. ನಾವು ಎಲ್ಲಿ ನಮ್ಮ ಹತ್ರ ಕೆಲಸ ಮಾಡೋರು ನಮ್ಗೆ ಅನಿಸುತ್ತೆ ಇವರೆಲ್ಲ ನಮ್ಮ ಹತ್ರ ಕೆಲಸ ಮಾಡ್ತಿದ್ದಾರೆ ಅನ್ನೋದು ನಮಗೆ ತುಂಬ ಖುಷಿ ಆಗುತ್ತೆ. ಈ ಸೀರೆಗಳೆಲ್ಲ ತುಂಬ ದೊಡ್ಡ ಶಾಪಲ್ಲೆಲ್ಲ ನೋಡಿದಾಗ ನಿಮಗೆ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಈ ನೋಡಿ, ಪಲ್ಲು ನೋಡಿ, ಈ 1 ಗ್ರಾಮ್ ಗೋಲ್ಡಲ್ಲಿ ಮಾಡೋದ್ರಿಂದ ಪಲ್ಲು ಎಲ್ಲ ಇಲ್ಲಿ ಮನೆಯಲ್ಲಿ ಸ್ವಲ್ಪ ಕತ್ಲಿದೆ. ಇನ್ನೂ ಸೀರೆ ಅಷ್ಟೊಂದು ನೀಟಾಗಿ ನಮಗೆ ತೋರ್ಸೋಕೆ ಆಗ್ತಾ ಇಲ್ಲ ನಿಮಗೆ. ಇಲ್ಲಿ ನೋಡಿ, ಇದು ಬ್ಲೌಸ್. ಈ ಥರ ಡಿಸೈನ್ ಮಾಡೋದ್ರಲ್ಲಿ ಮೊಳಕಾಲ್ಮೂರಲ್ಲಿ ತುಂಬ ನಾವೆಲ್ಲ ನಮ್ಮ ಮೊಳಕಾಲ್ಮೂರು ಕೆಲಸನೇ ಕಾಂಟ್ರಾಸ್ಟ್ ಸೀರೆ ಮಾಡೋದು. ರೇಷ್ಮೆ ಸೀರೆನಲ್ಲಿ ಕಾಂಟ್ರಾಸ್ಟ್ ಮಾಡೋದು ನಮ್ಮ ಮೊಳಕಾಲ್ಮೂರು ಸ್ಪೆಷಲ್. ನಮ್ಮ ಮೊಳಕಾಲ್ಮೂರು ಸೀರೆನಲ್ಲಿ ಅದರಲ್ಲೂ ನಾವು ಈ ಥರ ಎಕ್ಸ್ಪೀರಿಯನ್ಸ್ ಇರೋ ನೈಕಾರನ್ನ ಇಟ್ಕೊಂಡು ನೀವು ಕೇಳಿರೋದನ್ನ ಎಷ್ಟು ಈ ಥರ ಕಲರ್ ರೆಡಿ ಇರೋ ಕಲರಲ್ಲಿ ನೀವು ಹೇಳ್ಬಿಟ್ಟೆ ನೋಡಿ. ಈ ಸೀರೆ ನಮ್ಗೆ ಆರ್ಡರ್ ಕೊಟ್ಟು, ಕಸ್ಟಮರ್ ಆರ್ಡರ್ ಕೊಟ್ಟು ನಮಗೆ ಆಗಿರೋದು ಕೇವಲ 10 ಡೇಸ್ ಆಗಿದೆ. 10 ಡೇಸಲ್ಲೇ ಕೊಟ್ಬಿಟ್ಟಿದ್ದೀವಿ. ಅಂದರೆ ನೀವು ಆರ್ಡರ್ ಕೊಡೋ ಸೀರೆ ನಮ್ಮ ಹತ್ರ ರೆಡಿ ಇದೆ ಅಂತಂದರೆ ಆಲ್ಮೋಸ್ಟ್ ನಾವು ನಿಮಗೆ 10 ಡೇಸ್ 15 ಡೇಸಲ್ಲಿ ಕೊಟ್ಬಿಡ್ತೀವಿ. ಆದರೆ ನೀವು ಏನು ಮಾಡಿರ್ತೀರಿ, ನಿಮಗೆ ಬೇಕಾಗಿರೋ ಕಲರ್ ಕಾಂಬಿನೇಷನಲ್ಲಿ ಬೇಕು ಅಂತ ನೋಡ್ತೀರಿ. ಇಲ್ಲಿ ನೋಡಿ, ಇದೆಲ್ಲ ನಿಮಗೆ ಲಂಗಾವಣಿ ಸೀರೆ ಥರ ಕಾಣುತ್ತೆ. ಎಷ್ಟು ನೀಟಾಗಿ ಚೇಂಜ್ ಆಗಿದೆ ಅಂತಂದರೆ ಇದು ಕಲರ್ನ ನಿಮಗೆ ಗೊತ್ತೇ ಆಗಲ್ಲ. ನೋಡಿ, ಕಲರ್ ಚೇಂಜ್ ಆಗಿರೋ ಪ್ರಕಾರ ಎಷ್ಟು ನೀಟಾಗಿ ಚೇಂಜ್ ಆಗಿದೆ ಕಲರು. ಈ ಥರ ಸೀರೆ ತುಂಬ ರೇರಾಗಿ ನಿಮಗೆ ಭಾಳಷ್ಟು ಕಡೆ, ಎಲ್ಲ ಕಡೆ ನೀವು ಕೇಳಿದ ತಕ್ಷಣ ಸಿಗೋಲ್ಲ. ಈ ಸೀರೆನ ಯಾಕೆ ಇದನ್ನು ವೀಡಿಯೋ ಮಾಡಿದೆ ಅಂದರೆ, ಯಾರೋ ಒಬ್ಬರು ನನಗೆ ಕೇಳಿದ್ರು, ಸರ್ ಎಲ್ಲ ಲೂಮ್ಸ್ನ ತೋರಿಸ್ತಾ ಇದ್ದೀರಿ, ಈ ಲೂಮ್ಸ್ ಕೂಡ ತೋರಿಸಿ ನಮಗೆ ತೋರಿಸ್ಕೊಡಿ, ನಮಗೆ ನಾವು ತೊಗೊಂಡಿರೋ ಲೂಮ್ ಹೆಂಗಿದೆ ಅಂತ ಗೊತ್ತಾದರೆ ನಮಗೂ ಕೂಡ ಖುಷಿ ಆಗುತ್ತೆ ಅಂತ ಕಸ್ಟಮರ್ ಕೇಳಿರೋದಕ್ಕೆ ಇವತ್ತು ಈ ಮಗದ ಹತ್ರ ಬಂದ್ವಿ. ನಮ್ಮ ಮನೆಯಿಂದ 12 ಕಿಲೋಮೀಟರ್ ದೂರದಲ್ಲಿದೆ ಈ ಮಗ್ಗ ನಮ್ಮ ಹತ್ರ. ಅದಕ್ಕೆ ಇವತ್ತು ಇಲ್ಲಿ ನಾನೇ ಬಂದು ಫೋಲ್ಡ್ ಮಾಡೋಣ ಅನ್ನೋ ಉದ್ದೇಶ ನಾನೇ ಬಂದೆ ಇಲ್ಲಿಗೆ. ತಗೊಳ್ಳೋಣ.
ಇಲ್ಲಿದು ಇಲ್ಲಿದು ತಗೋಣ. ನೈಕಾರದ್ದು ಕೆಲಸ ಎಷ್ಟು ಕಷ್ಟ ಇದೆ ಅಂತಂದರೆ ನೀವು ಅದಕ್ಕೆ ನಾನು ಭಾಳ ಸರಿ ಹೇಳ್ತಾ ಇರ್ತೀನಿ, ದಯವಿಟ್ಟು ಕೈಮಗ್ಗ ನೈಕಾರ ಹತ್ರ ನೀವು ಸೀರೆ ಖರೀದಿ ಮಾಡೋದ್ರಿಂದ ಈ ಥರ ಕೆಲಸ ಮಾಡುವಂಥ ನೈಕಾರರು ಇವ್ರಿಗೆಲ್ಲ ಕೆಲಸ ಕೊಟ್ಟು ನಾವು ಕೂಡ ಇವ್ರಿಗೆ ವರ್ಷಾನುಗಟ್ಟಲೆ ಕೆಲಸ ಕೊಡೋದ್ರಿಂದ ನಮಗೂ ಕೂಡ ಅನುಕೂಲ ಆಗುತ್ತೆ. ದಯಮಾಡಿ ಕೈಮಗ್ಗ ನೈಕಾರ ಹತ್ರ ಸೀರೆ ತಗೊಳ್ಳಿ, ಕೈಮಗ್ಗ ನೈಕಾರನ ಉಳಿಸಿ. ಪೈಪ್ ನೋಡಿ, ಇವಾಗ ತಯಾರಾಗಿರೋ ಸೀರೆ, ಈಗ ಫೋಲ್ಡ್ ಮಾಡಿರೋ ಸೀರೆ ನಾವು ಮಗ್ಗದಿಂದ ತಯಾರಾಗಿ ಈಗ ತಾನೇ ಬಂದಿರೋ ಸೀರೆ ಇದು. ಈ ಥರ ಫ್ರೆಶ್ನೆಸ್ ಆಗಿರುತ್ತೆ ಸೀರೆ. ಮಗ್ಗದಿಂದ ಬಂದಿರೋ ಸೀರೆ ನಿಮಗೆ ಸ್ವಲ್ಪ ಫ್ರೆಶ್ ಆಗಿ, ಸ್ವಲ್ಪ ನಿಮಗೆ ಒಂದು ಸ್ವಲ್ಪ ರಫ್ ಏನೋ ಅಂತ ಅನಿಸುತ್ತೆ, ತುಂಬ ಸ್ಮೂತ್ ಆಗಿಬಿಡುತ್ತೆ ಸೀರೆ. ನಾನು ಇವತ್ತು ತೋರಿಸಿರೋ ಸೀರೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ನಮಸ್ಕಾರ.